ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಂತ ಸಾಹಿಗೆ ಎಂತ ಅದೇ ಕರೆಂಟ್ ಹೊಡೆದಿರ ಎಲ್ಲ ಬ್ಯಾಚುಲರ್ಸ್ ಹೋಗಿ ದಯವಿಟ್ಟು ಸಾಕು. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ಈ ಡಾನ್ಸ್ ನಿಮ್ಗೆ ಹೆಂಗ ಅನ್ಸ್ತು? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಫಸ್ಟ್ ಆಫ್ ಆಲ್ ನಂಗೆ ಇವರು ಸ್ಟೇಜ್ ಮೇಲೆ ಬಂದ ತಕ್ಷಣ ಇವ್ರ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು. ವೆರಿ ಕಲರ್ಫುಲ್, ವೆರಿ ಸ್ಟೈಲಿಶ್ ಅಂಡ್ ನಿಮ್ಮಿಬ್ರು ಲುಕ್ ತುಂಬಾ ಚೆನ್ನಾಗಿದೆ. ಅಂಡ್ ಡಾನ್ಸರ್ಸು ನೀವು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡಾನ್ಸ್ ಮಾಡ್ಬೇಕಿದ್ರೆ. ಅಂಡ್ ಫಸ್ಟ್ ಟೈಮ್ ನಾನು ಆಂಬ್ರಿಟಾನ ಡಾನ್ಸ್ ಮಾಡ್ತಿರೋದು ನೋಡಿರೋದು. ನಂಗೆ ಯಾರು ತುಂಬಾ ಜಾಸ್ತಿ ಎಷ್ಟು ಜಾಸ್ತಿ ನೀನ್ ಏನೋ ಒಂದು ಮೂವ್ಸ್ ಮಾಡಿದ್ದು ಮೂನ್ ವಾಕ. ಯಾವ ವಾಕು? ಅದು ಅನನ್ಯ ವಾಕ್. ಅದೇನದು ತುಂಬಾ ಯುನೀಕ್ ಆಗಿತ್ತು. ಮಾಡಮ್ಮ. ಬೇಡ ಬೇಡ, ಅದು ಮತ್ತೆ ಎಲ್ಲ ಮಾಡೋದು ಬೇಡ. ನೀನ್ ಬ್ಯೂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ವೆರಿ ಮಚ್. ಬರ್ಲಿ ಚಪ್ಪಾಳೆ ರಚ್ಚಿಗೆ. ಏನ್ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದಾರೆ ನಿಶ್ವಿಕಾ. ಸಖತ್ತಾಗಿ ಮಾಡಿದ್ರಿ ನಿಜವಾಗ್ಲೂ. ಬಂದಾಗಿಂದ ಥ್ರೂ ಔಟ್ ನಿಮ್ಮ ಎನರ್ಜಿ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಹಾಡೇ ಹಂಗಿದೆ. ಹಾಡ್ ಕೇಳಿದ ತಕ್ಷಣ ಯಾರು ಬೇಕಾದ್ರೂ ಎದ್ದಿ ಕುಣಿಬೇಕು ಅಂತ ಅನ್ಸುತ್ತೆ. ಗುಡ್ ಲಕ್ ಟು ಯು, ಗುಡ್ ಲಕ್ ಟು ಬೋತ್. ಥ್ಯಾಂಕ್ ಯು ನಿಶ್, ಥ್ಯಾಂಕ್ ಯು ಸೋ ಮಚ್. ಈಗ ಮೀಟು ಮಾಡಾಯ್ತು, ಡೇಟು ಆಯ್ತು, ಮದುವೆನೂ ಆಯ್ತು, ಒಂದ್ ವರ್ಷ ಆನಿವರ್ಸರಿ ಆಯ್ತು. ಬಂಗಾರ, ಹಾಯ್ ಅನನ್ಯ. ಹಾಯ್ ಅಮೃತ. ಹಲೋ ಅಮೃತಾ ಏನು ಲೆಟರ್ ಬರ್ದಿಲ್ವಾ? ಐ ಫಾರ್ಗಾಟ್ ಅಬೌಟ್ ದಟ್ ಸರ್. ಅಮೃತ ನಿಮ್ ಲೆಟರ್ ಎಲ್ಲ ಬರೀತಿದ್ಲಲ್ಲ ಸರ್. ಲೆಟರ್ ಬರ್ದಿಲ್ವಾ ಅಂತ ಹಾರ್ಟ್ನ ಬ್ರೇಕ್ ಮಾಡಿದಂತ ಚೋರ. ಎಷ್ಟ್ ನೆನ್ಪಾಗ್ತಾರೆ ತರುಣ್ ನಿನಗೆ? ನೆನಪಾಗ್ತಾರೆ, ನಾನು ನೋಡ್ತಾ ಇರ್ತೀನಿ ಅವ್ರನ್ನ ಅವಾಗ ನೋಡ್ತಾ ಇರ್ತೀಯ? ಅದನ್ನ ಹೇಳು, ಅವ್ರಿಗೆ ಹೇಳು. ಅವಾಗ ನೋಡ್ತಾ ಇರ್ತೀನಿ. ಎಲ್ಲಿ ನೀನ್ ಒಂದ್ಸಲಿ ನೀನ್ ಬಂಗಾರ ಅಂತ ಹೇಳು ನೋಡೋಣ. ಹೇಳು ಒಂದ್ಸಲಿ ಇಂಕ್ ತಲೆ ಬಗ್ಸಿ ಆಮೇಲೆ ಅವ್ರನ್ನ ನೋಡಿ ಬಂಗಾರ ಅಂತ ಹೇಳು. ಬಂಗಾರ ಹೇಳಿ. ಹಳೆ ನೆನಪುಗಳನ್ನ ನೆನ್ಸ್ಕೊಂಡು ಹೊಸ ಜೀವನ ಕಾಲಿಟ್ಟಿದ್ದೀರಾ. ಯಾವ್ದು ಹಳೆ ನೆನಪು ನಾನು ನೆನ್ಸ್ಕೊಂಡು ಹೊಸ ಜೀವನ ಅನನ್ಯ ಅಂಡ್ ಅಮೃತ, ವೆರಿ ವೆಲ್ ಡನ್ ಬೋತ್ ಆಫ್ ಯು. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಬ್ರು ತುಂಬಾ ಗ್ರೇಸ್ಫುಲ್ ಆಗಿ ಮಾಡಿದ್ರೆ, ವೆರಿ ವೆಲ್ ಕೊರಿಯೋಗ್ರಾಫ್ಡ್ ಅಂಡ್ ತುಂಬಾ ಚೆನ್ನಾಗಿ ಇಬ್ರು ಮಾಡಿದ್ರೆ. ಅಮೃತ, ನೀನ್ ಡ್ಯಾನ್ಸ್ ಇನ್ನೊಂದು ಏನು ಸುಮ್ಮನೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯಮ್ಮ. ನೀನು ಯಾಕಮ್ಮ ಡ್ಯಾನ್ಸ್ ಸಾಂಗು ಏನೂ ಇಲ್ಲ. ಈಗ ಗೊತ್ತಾಯ್ತು ಯಾಕೆ ಲೆಟರ್ ಬರೀತಾರೆ ಅಂತ. ಅಲ್ಲ, ಈ ಜಡ್ ಸೀಟಲ್ಲಿ ಕೂತ್ಕೊಂಡು ಕೂಡ ಲೈನ್ ಹೊಡಿಬೋದು ಅಂತ ಗೊತ್ತಾಗಿದೆ ಇವತ್ತೇ ನನಗೆ. ಇಷ್ಟು ಫಸ್ಟ್ ಸೀಸನ್ ಅವ್ರು ಬಂದಾಗ ನಾನು ಫೋಟೋಜೆನಿಕ್ ಅಲ್ಲ ಗೊತ್ತಾಯ್ತು. ನೀನೇನು ಹೇಳೋದು ಬೇಡ, ಈಗ ನಿನ್ನ ನಗು ಎಲ್ಲ ಹೇಳುತ್ತೆ. ನಾನೇ ಡಂಗೂರ ಬರೆಸಿದ್ದೆ. ಇಲ್ಲ, ಅವ್ರಿಗೆ ಬಂಗಾರನೇ ಸಿಕ್ಕಿರೋದಲ್ವಾ ಸರ್? ಸೋನಾ ಎಷ್ಟು ದಿವಸ ಎಲ್ಲಿದ್ದಮ್ಮ ನೀನು? ಇನ್ನು ಬಾಯೇ ತೆಗ್ದಿಲ್ಲ ನೀನು ಅಂತ ಅನ್ಕೊಂಡಿದ್ದೆ ನಾನು. ಸಾಕು. ಹೇಳಪ್ಪ ನೀನು ಅಮೃತಕ್ಕೋಸ್ಕರ ಆದ್ರೆ ಹೇಳು. ನಾನು ಕಲಿತೀನಿ ನಿನ್ನ ಹತ್ರ. ಹೇಳಯ್ಯ, ಪರವಾಗಿಲ್ಲ. ನಾವೇ ಎಲ್ಲ ಮದುವೆ ಆಗಿರೋರೆಲ್ಲ ಏನು ನಿನ್ ಬಗ್ಗೆ ನನಗೂ ಗೊತ್ತು. ಹೇಳಮ್ಮ, ಪರವಾಗಿಲ್ಲ. ನಾಚ್ಕೋತಾ ಇದಾರೆ. ಹೇಳಿ ತರುಣ್, ಹೇಳು. ಒಂದು ಮನ್ಸಲ್ಲಿ ಏನೋ ಒಂದು ಇದೆಯಲ್ಲ ನಿನಗೆ, ಅದು ಹೇಳ್ಬಿಡಿ. ಏನಿಲ್ಲ, ನಾನು ಅದೇ ಅಷ್ಟೇ ಹೇಳಿದೆ. ಅಲ್ಲಿ ಆ ಸೀಸನ್ ಅಲ್ಲಿ ಹೇಳ್ಬೇಕಾಗಿದ್ದು ಈಗ ಹೇಳಪ್ಪ ಹೋಗ್ಲಿ. ಹೇಳಿ. ಒಬ್ರು ಉರ್ಕೊಂಡು ಇಲ್ಲಿ ಸುಟ್ಟೋಗ್ತಾ ಇದಾರೆ ರವಿ ಸರ್. ಯಾಕೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆ ಸುನಿಲ್ಲ. ಹೇಳಿ ತರುಣ್ ಅವ್ರು, ನೀವ್ ಹೇಳಿ. ಅಮೃತ ಫಾರ್ ಶೋರ್ ಶೀಸ್ ಒನ್ ಆಫ್ ದಿ ಎರಡು ಸೀಸನ್ ಕಂಪೇರ್ ಮಾಡಿದ್ರೆ ಫೋಟೋಜೆನಿಕ್ಲಿ ತುಂಬಾ ಮುದ್ದ ಕಾಣಿಸುವಂತ ಹುಡುಗಿ ಅವಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ಭರ್ಜರಿ ಬ್ಯಾಚುಲರ್ ಸಾಲ್ದು ಅಂತ DKDನೂ ಸೇರಿ ಮಹಾಸಂಗಮ ಆದಂಗಿತ್ತು. Awesome twosome, yeah. Thank you. Terrific. ಅನನ್ಯ, ಸೂಪರ್. Thank you. ಅಮೃತ ಬಂದು ನಾವು ಮಹಾನಟಿಯಲ್ಲಿ ಬಂದಾಗ ಆಡಿಷನಲ್ ಏರ್ ಹೋಸ್ಟೆಸ್ ಪಾತ್ರನೇನೋ ಮಾಡಿದ್ರು. ಆಲ್ಮೋಸ್ಟ್ ಎಲಿಮಿನೇಟ್ ಆಗೋ ಸ್ಟೇಜ್ ಅಲ್ಲಿ ಇತ್ತು. ಯಾವ್ದೋ ಒಂದು ಕಾರಣಕ್ಕೆ ಬಹಳ ಸಿನ್ಸಿಯರ್ ಆಗಿ ಕಾಣ್ತಾಳ ಹುಡುಗಿ ಅಂತ ಸೆಲೆಕ್ಟ್ ಮಾಡಿದ್ರು. ನೋಡಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದಾಳೆ. ಆಸಮ್ ಅಮೃತ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸರ್. ಯಾವಾಗ ನೋಡೋದಕ್ಕೆ ಚೆನ್ನಾಗಿ ಕಲರ್ಫುಲ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಗುತ್ತಲ್ಲ, ಇದು ಕ್ಯೂಟ್ ಆಗಿರುತ್ತೆ ಅನ್ನೋ ಒಂದು ಫೀಲಿಂಗ್ ಫಸ್ಟ್ ಕೊಟ್ಬಿಡುತ್ತೆ ನಮಗೆ. ಸೊ ದ ಟೇಕ್ ಆಫ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್. ಒಂದು ಶುರು ಯಾವಾಗ ಚೆನ್ನಾಗಿ ತಗೋತೀವೋ ಅದು ಬರುತ್ತೆ ಅನ್ನೋದು. ಅಂಡ್ ಇಬ್ರು ಎಫರ್ಟ್ಲೆಸ್ ಡ್ಯಾನ್ಸಿಂಗ್ ಅಂತ ಹೇಳ್ತೀವಿ. ಬೋತ್ ಆಫ್ ಯು ಲುಕ್ ಕ್ಯೂಟ್ ಆಲ್ಸೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಮಹಾ ಸಂಗಮದಲ್ಲಿ ನಿಮ್ಮ ಡಾನ್ಸ್ ನ ಆರಂಭ ಬಹಳ ಕಲರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಅಮೃತ. ಒಂದ್ ನಿಮಿಷ ಹೋಗಕ್ ಮುಂಚೆ ಸರ್, ಒಂದು ಹುಲಿ ಮುತ್ತು ಕೊಟ್ಟಿದ್ದಕ್ಕೆ ಹಿಂಗೆ, ಇನ್ನು 2 ಹುಲಿಗಳು ಮುತ್ತು ಕೊಟ್ರೆ ನಿನ್ನ ಬಾಬಿ ಅರೆಬೆಂದ ಗೋಬಿ. ನೀವು ಹಿಂಗೇನಾದ್ರೂ ಮಾಡ್ತೀರಂತ ನಂಗೆ ಗೊತ್ತಿತ್ತು ಕಂಡ್ರು. ನಿಮ್ಗೋಸ್ಕರ ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಬಸ್ ಅಣ್ಣ, ಅದು ಕಾವೇರಿ ನೀರಲ್ಲ, ಆಸಿಡ್ ಬಾವಿ. ಆಸಿಡ್ ಬಾವಿ ಬೆದ್ರೆ ಸತ್ತಾಗ್ತೀರಾ. ಏ ಬೈರ ಅಮ್ಮ, ಬೇಡ. ಅಣ್ಣ ನೀನ್ ಅಮ್ಮನ್ ನೋಡ್ಕೊ, ನಾನು ಈ ನಾಯಿಗಳನ್ನ ನೋಡ್ಕೊಂತೀನಿ. ಅಮ್ಮ ಅಮ್ಮ ಅಮ್ಮ, ಅಣ್ಣ ಬರಮ್ಮ. ಅಮ್ಮ ಆಯ್ತೇಲೋ. ಅಮ್ಮ ಬನ್ನಿ ಕೂತ್ಕ ಮಾತಾಡೋಣ. ಅಮ್ಮ ಯಾರ್ ಮಕ್ಳಪ್ಪ ನೀವೆಲ್ಲ? ಅಮ್ಮ ಬರ್ತದೆ ಈಗ, ಉಸಿರು ಕಟ್ತೈತೆ, ಒಂದೇನೆ ಹೇಳಕ್ಕೂ ಆಯ್ತಲ್ಲ. ಯಾರ ಮಕ್ಳಂತ ಹೊಸ್ತಾಗಿಂದ ಹೇಳ್ಬೇಕಾ? ಅಮ್ಮ ನಾವಮ್ಮ ನಿನ್ನ ಮಕ್ಕಳು. ನೀ ಬಾರ್ಸು ಗೊತ್ತಾಯ್ತದೆ.